ಮಿಲ್ಕಿ ಬ್ಯೂಟಿ ತಮನ್ನಾ ಚಿತ್ರರಂಗಕ್ಕೆ ಕಾಲಿಟ್ಟು 21 ವರ್ಷಗಳಾಗಿವೆ. ಬಾಲಿವುಡ್ ಮೂಲಕ ಸಿನಿ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟ ತಮನ್ನಾ ಫೇಮಸ್ ಆಗಿದ್ದು ಮಾತ್ರ ಸೌತ್ ಸಿನಿಮಾಗಳಿಂದ. ಸದ್ಯ ಸಾಲು ಸಾಲು ಐಟಂ ಹಾಡುಗಳಿಗೆ ಹೆಜ್ಜೆ ಹಾಕ್ತಾ ಇರುವ ತಮನ್ನಾ ಈಗ ಸೌತ್ ಸಿನಿ ಇಂಡಸ್ಟ್ರಿ ಬಗ್ಗೆ ವ್ಯಂಗ್ಯವಾಡಿ ಬಾಲಿವುಡ್ ಚಿತ್ರರಂಗವನ್ನ ಹಾಡಿ ಹೊಗಳಿದ್ದಾರೆ. ಅಷ್ಟಕ್ಕೂ ಸೌತ್ ಮಂದಿಯಿಂದ ಮಿಲ್ಕಿ ಬ್ಯೂಟಿಗೆ ಆದ ಸಮಸ್ಯೆ ಏನು? ನೇಮು ಫೇಮು ಕೊಟ್ಟ ಚಿತ್ರರಂಗದ ಬಗ್ಗೆ ತಮನ್ನಾ ಹಿಂಗ್ಯಾಕಂದ್ರು ಅಂತ ಹೇಳ್ತೀವಿ. ಈ ಸ್ಟೋರಿ ನೋಡಿ. ಸೌತ್ ಚಿತ್ರರಂಗದಲ್ಲಿ ತಮನ್ನಾಗೆ ಸಮಸ್ಯೆ. ತಮನ್ನಾ ಅಸಮಾಧಾನಕ್ಕೆ ಕಾರಣ ಏನು? ಸೌತ್ನಲ್ಲಿ ಐಟಂ ಹಾಡಿಗಷ್ಟೇ ಪ್ರಾಮುಖ್ಯತೆನಾ? ನೇಮು ಫೇಮು ಬಂದ ಮೇಲೆ ಬದಲಾದ್ರ ತಮನ್ನಾ? ಮಿಲ್ಕಿ ಬ್ಯೂಟಿ ಬೇಸರ ಮಾಡಿಕೊಂಡಿದ್ಯಾಕೆ? ಮಿಲ್ಕಿ ಬ್ಯೂಟಿ ಅನ್ನೋ ಪದ ಕೇಳಿದ್ರೆ ಸಾಕು ಎಲ್ರಿಗೂ ಮೊದಲು ನೆನಪಾಗೋದೇ ತಮನ್ನಾ ಭಾಟಿಯಾ. ತಮನ್ನಾ ಚಿತ್ರರಂಗಕ್ಕೆ ಕಾಲಿಟ್ಟು ಸುಮಾರು 21 ವರ್ಷಗಳಾಗಿವೆ. 2005ರಲ್ಲಿ ಹಿಂದಿ ಸಿನಿಮಾದ ಮೂಲಕ ಸಿನಿ ಲೋಕಕ್ಕೆ ಎಂಟ್ರಿ ಕೊಟ್ಟ ತಮನ್ನಾಗೆ ಸಕ್ಸಸ್ ಸಿಕ್ಕಿದ್ದು ಮಾತ್ರ ಸೌತ್ ಸಿನಿಮಾದಲ್ಲಿ. ಟಾಲಿವುಡ್ ಕಾಲಿವುಡ್ನ ಹಲವು ಸಿನಿಮಾಗಳಲ್ಲಿ ಮಿಂಚಿದ ತಮನ್ನಾ ಇಲ್ಲಿನ ಬಹುತೇಕ ಎಲ್ಲ ಸ್ಟಾರ್ ಹೀರೋಗಳ ಜೊತೆ ನಟಿಸಿದ್ದಾರೆ. ಸಾಲು ಸಾಲು ಹಿಟ್ ಕೊಟ್ಟ ಬಳಿಕ ತಮನ್ನಾ ಮತ್ತೆ ಬಾಲಿವುಡ್ನತ್ತ ಮುಖ ಮಾಡಿದ್ರು. ಆದ್ರೆ ಅವರಿಗೆ ಅಲ್ಲಿ ಹೇಳಿಕೊಳ್ಳುವ ಗೆಲುವು ಸಿಗಲಿಲ್ಲ. ಹೇಗಿದ್ರೂ ಕೂಡ ತಮನ್ನಾ ಬಾಲಿವುಡ್ ಚಿತ್ರರಂಗವನ್ನ ಹಾಡಿ ಹೊಗಳಿ ಸೌತ್ ಸಿನಿಮಾ ಬಗ್ಗೆ ಕೆಲ ಆರೋಪಗಳನ್ನ ಮಾಡಿದ್ದಾರೆ. ತಮನ್ನಾ ಹೇಳಿಕೆಗೆ ಸೌತ್ ಫ್ಯಾನ್ಸ್ ಗರಂ. ಎಸ್, ನೇಮು ಫೇಮು ಬಂದ ಮೇಲೆ ಕೆಲ ನಟಿಯರು ತಮಗೆ ಅವಕಾಶ ಕೊಟ್ಟ ಇಂಡಸ್ಟ್ರಿಯನ್ನ ಮರೆತು ಬೇರೆ ಭಾಷೆಯ ಸಿನಿಮಾಗಳಿಗೆ ಡೇಟ್ಸ್ ಕೊಡ್ತಾರೆ. ಅಲ್ಲಿ ನಮಗೆ ಆ ರೀತಿ ಸಮಸ್ಯೆ ಆಯಿತು, ಈ ರೀತಿ ಸಮಸ್ಯೆ ಆಯಿತು ಅಂತೆಲ್ಲ ಕತೆ ಕಟ್ತಾರೆ. ಅದೇ ರೀತಿ ಈಗ ಮಿಲ್ಕಿ ಬ್ಯೂಟಿ ಕೂಡ ಸೌತ್ ಚಿತ್ರರಂಗಕ್ಕೆ ಹೋಲಿಸಿದ್ರೆ ಬಾಲಿವುಡ್ಡೇ ಬೆಸ್ಟು ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ಇದು ಅವರ ಸೌತ್ ಅಭಿಮಾನಿಗಳ ಬೇಸರಕ್ಕೆ ಕಾರಣವಾಗಿದೆ. ಸೌತ್ ಚಿತ್ರರಂಗದಿಂದ ಬೆಳೆದು ಈಗ ಹೀಗ್ಯಾಕೆ ಹೇಳೋದು ಅಂತ ನೆಟ್ಟಿಗರು ಗರಂ ಆಗಿದ್ದಾರೆ. ಹೌದು, ಸೌತ್ ಸಿನಿಮಾಗಳ ಬಗ್ಗೆ ಬಾಲಿವುಡ್ ನಟಿಮಣಿಯರು ಮೂಗು ಮುರಿಯೋದು ಹೊಸದೇನಲ್ಲ. ಆದ್ರೆ ಸೌತ್ ಸಿನಿಮಾ ಮೂಲಕ ಟಾಪ್ ನಟಿಯಾದ ತಮನ್ನಾ ಈಗ ಸೌತ್ ಚಿತ್ರರಂಗದ ಬಗ್ಗೆ ಅಸಮಾಧಾನ ಹೊರಹಾಕಿದ್ದಾರೆ. ಬಾಲಿವುಡ್ ಚಿತ್ರರಂಗ ಮಹಿಳಾ ಕಲಾವಿದರಿಗೆ ವಿಭಿನ್ನ ರೀತಿಯ ಪಾತ್ರಗಳನ್ನ ಮಾಡಲು ಮುಕ್ತ ಅವಕಾಶ ಕೊಡುತ್ತೆ. ಇಲ್ಲಿ ಕೆಲ ನಟಿಯರು ಕೇವಲ ನಟನೆಗೆ ಪ್ರಾಮುಖ್ಯತೆ ಇರುವ ಪಾತ್ರಗಳಿಗೆ ಸೀಮಿತವಾದ್ರೆ ಇನ್ನೂ ಕೆಲವರು ಗ್ಲಾಮರ್ ಮತ್ತು ನಟನೆಯನ್ನ ಸಮಾನಾಗಿ ನಿಭಾಯಿಸಿಕೊಂಡು ಯಶಸ್ವಿಯಾಗಿದ್ದಾರೆ ಎಂದಿದ್ದಾರೆ. ಈ ಮೂಲಕ ಬಾಲಿವುಡ್ ಚಿತ್ರರಂಗ ಉತ್ತಮವಾಗಿದೆ ಅಂತ ಹೇಳಿದ್ದಾರೆ. ನಟಿಯರನ್ನ ನೋಡುವ ದೃಷ್ಟಿಕೋನ ಸರಿಯಿಲ್ವಾ? ದಕ್ಷಿಣದಲ್ಲಿ ಮಹಿಳೆಯರ ಗೌರವವನ್ನ ಕುಗ್ಗಿಸ್ತಾರಾ? ಆದ್ರೆ ಈ ವೇಳೆ ಸೌತ್ ಚಿತ್ರರಂಗದ ಬಗ್ಗೆ ಮಾತನಾಡಿದ ತಮನ್ನಾ, ದಕ್ಷಿಣ ಚಿತ್ರರಂಗದಲ್ಲಿ ಇಂದಿಗೂ ಪಿತೃಪ್ರಧಾನ ಮನಸ್ಥಿತಿ ಹೆಚ್ಚಾಗಿದೆ. ಇಲ್ಲಿ ಮಹಿಳಾ ನಟಿಯರನ್ನ ನೋಡುವ ದೃಷ್ಟಿಕೋನ ಕೆಲವೊಮ್ಮೆ ಗೌರವಯುತವಾಗಿ ಇರೋದಿಲ್ಲ. ಅದು ಕಲಾವಿದರಿಗೆ ಮುಜುಗರ ಉಂಟು ಮಾಡುತ್ತೆ. ಈ ಐಟಂ ಸಾಂಗ್ ಎನ್ನುವ ಪದ ಮಹಿಳಾ ನಟಿಯರನ್ನ ಕೇವಲ ಒಂದು ವಸ್ತುವಿನಂತೆ ಬಿಂಬಿಸುತ್ತೆ ಹೊರತು ಒಬ್ಬ ಕಲಾವಿದೆಯಾಗಿ ಅವರ ಕಷ್ಟ ಮತ್ತು ಕೊಡುಗೆಯನ್ನ ಪರಿಗಣಿಸೋದಿಲ್ಲ. ಇಂತಹ ನೃತ್ಯಗಳನ್ನ ನಾನು ಯಾವಾಗಲೂ ನನ್ನ ಸ್ವಂತ ಇಷ್ಟ ಮತ್ತು ಷರತ್ತುಗಳ ಮೇಲೆಯೇ ಆಯ್ಕೆ ಮಾಡಿಕೊಂಡಿದ್ದೇನೆ. ಇವುಗಳನ್ನ ಕೇವಲ ಮನರಂಜನಾತ್ಮಕ ಪ್ರದರ್ಶನ ಎಂದು ನೋಡಬೇಕೇ ಹೊರತು ಮಹಿಳೆಯರ ಗೌರವವನ್ನ ಕುಗ್ಗಿಸುವ ಲೇಬಲ್ ಬಳಸಬಾರದು ಎಂದಿದ್ದಾರೆ. ಈ ಮೂಲಕ ತಮನ್ನಾ ಸೌತ್ ಸಿನಿಮಾ ಬಗ್ಗೆ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸೌತ್ ಚಿತ್ರರಂಗದಲ್ಲಿ ನಟಿಯರನ್ನ ತೋರಿಸುವ ರೀತಿ, ಲಿಂಗ ತಾರತಮ್ಯ ಹಾಗೂ ಸಂಭಾವನೆ ವಿಚಾರದಲ್ಲಿ ಉಂಟಾಗುವ ಭೇದ ಭಾವದ ಬಗ್ಗೆ ಈ ಹಿಂದೆ ಹಲವು ನಟಿಯರು ಧ್ವನಿ ಎತ್ತಿದ್ರು. ಇದೀಗ ತಮನ್ನಾ ಕೂಡ ಇದೇ ವಿಚಾರದ ಬಗ್ಗೆ ಮಾತನಾಡಿದ್ದು ಹೊಸ ಚರ್ಚೆಗೆ ಗ್ರಾಸವಾಗಿದೆ.